ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ. ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದು ಸುವರ್ಣಗೆಡ್ಡೆ ಅಂತಾರೆ, ಇದಕ್ಕೆ ಇಂಗ್ಲೀಷಲ್ಲಿ ಯಾಮ್ ಅಂತಾರೆ. ಇದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶು ಸಾಂಬಾರು ಅನ್ನಕ್ಕೆ, ರಸ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಗೆಣಸು ನೋಡೋಕ್ಕೆ ಹೆಂಗೋ ಇರುತ್ತೆ, ಆದರೆ ಅದು ಮಾಡಿದ್ರೆ ಟೇಸ್ಟ್ ತುಂಬ ವೆರೈಟಿ ಮಾಡ್ಬೋದು, ತುಂಬ ಥರ ಮಾಡ್ಬೋದು. ನಾನು ಇವತ್ತು ಪಲ್ಯ ಮಾಡಿದ್ದೀನಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದರಲ್ಲಿ ಏನಂದರೆ, ನಾವು ಒಂದು ಗನ್ಸು ತೊಗೋಬೇಕಾದ್ರೆ ನೋಡಿ ತೊಗೋಬೇಕು. ಈ ಥರ ಕಲರ್ ಇರಬೇಕು. ವೈಟ್ ಇದ್ದರೆ ಅದು ನಾಲಿಗೆ ನವೆ ಆಗುತ್ತೆ, ಕೆರೆತ ಬರುತ್ತೆ. ಅದರಿಂದ ಕೇರಳ ಗನ್ಸು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ಇದರಲ್ಲಿ ವಡೆ ಮಾಡ್ಬೋದು, ಬೋಂಡ ಮಾಡ್ಬೋದು, ಪಲ್ಯ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಒಂದು ಸರ್ತಿ ನೀರಿಗೆ ಹಾಕಲೇಬೇಕು. ಈ ಟೈಪಲ್ಲಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಲೇಸಾಗಿ. ನಾನು ನೋಡಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಸೈಜಿಗೆ ಕಟ್ ಮಾಡಿ. ನಾನು ಒಂದು ಸ್ವಲ್ಪ ಅಗಲಕ್ಕೆ ಮಾಡಿದ್ದೀನಿ. ಒಂದು ಸ್ವಲ್ಪ ಪೀಸ್ ಮಾತ್ರ ಮೀಡಿಯಮಾಗಿ ಹಾಕ್ಕೋಬೇಕು. ದಪ್ಪ ತುಂಬ ದಪ್ಪನೂ ಇರಬಾರ್ದು, ತುಂಬ ತೀರಾ ಸಣ್ಣ ಇದ್ದರೆ ಅದು ಒಡೆದೋಗುತ್ತೆ. ಅದರಿಂದ ನೀವು ನೋಡ್ಕೊಂಡು ನೋಡಿ, ನಾನು ಕಟ್ ಮಾಡ್ತೀನಲ್ಲ, ಹಿಂಗೆ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿ ಆಯಿತು, ಎಲ್ಲ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ ಅದನ್ನು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಧಾರಾಳವಾಗಿ ಸೇರಿಸ್ಕೊಳ್ಳಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಈರುಳ್ಳಿ, ಇದೊಂದು ಅರ್ಧ ಫ್ರೈ ಮಾಡಿಕೊಂಡು ಆಮೇಲೆ ಜಜ್ಜಿ ಇಟ್ಟಿರೋ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಇದೊಂದು ಅರ್ಧ ಫ್ರೈ ಆಗಿದೆ. ಈಗ ಬೆಳ್ಳುಳ್ಳಿ ಒಂದು ಜಜ್ಜಿ ಇಟ್ಟಿದ್ದೀನಿ, ದಪ್ಪದದು. ಅದರಿಂದ ಒಂದೇ ಒಂದು ಸೇರಿಸಿದ್ದೀನಿ. ನಿಮ್ಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾದರೂ ಇದಕ್ಕೆ ಸೇರಿಸ್ಕೋಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ವಾಯು ಗ್ಯಾಸ್ಟ್ರಿಕ್ ಇರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಸೇರಿಸ್ಕೋಬೋದು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕರಿಬೇವು ಸೇರಿಸ್ಕೊಂಡು ನಾವು ಕಟ್ ಮಾಡಿ ಇಟ್ಟಿರೋ ಗೆಣಸನ್ನ ಸೇರಿಸ್ಕೋಬೋದು. ಈಗ ಸೇರಿಸಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ, ಇದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ, ನೀರು ಹಾಕಿ ಇದು ಬೇಯಿಸ್ಬಿಟ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಪಲ್ಯ ತುಂಬ ಈಸಿ ಇದು ಮಾಡೋದು. ಇನ್ನೊಂದು ಅರಿಶಿನ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳಿ. ಸಾರಿನ ಪುಡಿನೇ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಖಾರದ ಪುಡಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಸಾರಿನ ಪುಡಿ. ಇವತ್ತು ನಾನು ಸಾರಿನ ಪುಡಿನೇ ಹಾಕಿದ್ದೀನಿ. ಸಾರಿನ ಪುಡಿ ಹಾಕಿ ಒಂದು 2-3 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಬಿಟ್ಕೋಬೇಕು. ಇದು ಬೇಯೋಕ್ಕೆ ತುಂಬ ಲೇಟ್ ಆಗೋಲ್ಲ, ಯಾಕಂದರೆ ನಾವು ಗನ್ಸು ನೋಡಿ ತೊಗೋಬೇಕು. ಒಂದೊಂದು ಗನ್ಸು ಲೇಟ್ ಆಗುತ್ತೆ. ನಾವು ನೋಡಿ ತೊಗೊಂಡ್ರೆ ಇದು ಒಂದು 10 ನಿಮಿಷ ಅಷ್ಟೇ. ನೀರು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಅದು ಆ ಗಣಸು ಮುಳುಗೋ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಸೇರಿಸಿದ್ಮೇಲೆ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಹಾಕಿ ಮುಚ್ಚಿಬಿಟ್ರೆ ಪಲ್ಯ ರೆಡಿ. ಅದು ನೀರು ಚೆನ್ನಾಗಿ ಇಂಗಿಸ್ಬೇಕು. ಆದರೆ ಮಧ್ಯ ನೋಡ್ಕೊಳ್ಳೋಣ. ಈಗ ತಟ್ಟೆ ಹಾಕಿ ಮುಚ್ಚಿದ್ದೀನಿ, ಮಧ್ಯ ನೋಡ್ಕೊಳ್ಳೋಣ. ನೀರು ಹಂಗೆ ಇದೆ. ಅದರಿಂದ ಇನ್ನೊಂದು 5 ನಿಮಿಷ ನಾವು ತಟ್ಟೆ ಹಾಕಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡೋಣ. 5 ನಿಮಿಷ ಅಲ್ಲ, ಇನ್ನೊಂದು 2-3 ನಿಮಿಷ ಜಾಸ್ತಿನೇ ಆಗಿದೆ. ನೀರಿದೆ, ಇನ್ನೊಂದು ಸ್ವಲ್ಪ ಇದೆ, ಒಂದು 4-5 ಸ್ಪೂನು ನೀರಿದೆ. ಫುಲ್ಲು ಡ್ರೈಯಾಗಿ ಮಾಡಿದ್ದು, ಉಪ್ಪು ಖಾರ ಎಲ್ಲ ಇರೋದು ಚೆನ್ನಾಗಿರುತ್ತೆ ನೋಡಿ. ಪಲ್ಯ ಹಿಂಗು ನೀವು ತಿನ್ಬೋದು. ಹಿಂಗು ಇಷ್ಟಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಮಾಡ್ಕೋಬೋದು. ನನಗೆ ಒಂದು ಸ್ವಲ್ಪ ಫುಲ್ಲು ಡ್ರೈ ಆಗಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ. ಅದರಿಂದ ನಾನು ಫುಲ್ಲಾಗಿ ಡ್ರೈ ಮಾಡೋದು. ಬೆಂದಿದೆ, ಗಣಸು ಚೆನ್ನಾಗಿ ಬೆಂದಿದೆ, ಪಲ್ಯ ರೆಡಿಯಾಗಿದೆ. ನೀವು ಹಿಂಗೆ ಇಟ್ಕೊಂಡು ತಿನ್ಬೋದು, ಬೇಕಾದರೆ ಇನ್ನೊಂದು ಸ್ವಲ್ಪ ಡ್ರೈನೂ ಮಾಡ್ಕೋಬೋದು. ನಾನು ಇವತ್ತು ಡ್ರೈ ಮಾಡ್ತಾಯಿದ್ದೀನಿ. ಡ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಡ್ರೈ ರೋಸ್ಟು. ಇನ್ನೊಂದು 3-4 ನಿಮಿಷ ಇಟ್ಕೊಂಡ್ರೆ ಕ್ಲೀನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಡ್ರೈ ಮಾಡಿಸ್ಕೋಬೋದು ನಾವು. ಈಗ ಡ್ರೈ ಆಗ್ತಾಯಿದೆ ನೀರಾಗಲೇ. ಫ್ರೆಂಡ್ಸ್, ಕ್ಲೀನಾಗಿ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್.